ಹಲೋ ಎವ್ರಿವಾನ್. ಪ್ರಶ್ನೆ ಸಂಖ್ಯೆ 24 ಗಮನಿಸಿ. 3 ಅಂಕಗಳ ಪ್ರಶ್ನೆಯಾಗಿದೆ. ಲೋಹದ ಮೇಲೆ ಹಬೆಯ ವರ್ತನೆ ಇದನ್ನ ತೋರಿಸುವ ಪ್ರಯೋಗದ ಉಪಕರಣಗಳ ಜೋಡಣೆಯ ಚಿತ್ರವನ್ನ ಬರೆಯಿರಿ. ಕೆಳಗಿನ ಭಾಗಗಳನ್ನು ಗುರುತಿಸಿ. ನೀರಿನಲ್ಲಿ ಅದ್ದಿದ ಗಾಜಿನ ನೂಲು ಮತ್ತೆ ನಿರ್ಗಮನಾಳ. ಲೋಹ ಹಬೆಯ ಜೊತೆ ವರ್ತಿಸಿ ಏನನ್ನ ಕೊಡ್ತದೆ? ಲೋಹ ಹಬೆಯ ಜೊತೆ ವರ್ತಿಸಿ ಲೋಹದ ಆಕ್ಸೈಡ್ ಜೊತೆಗೆ ಹೈಡ್ರೋಜನ್ ಅನಿಲವನ್ನ ಕೊಡ್ತದೆ. ಹಾಗಿದ್ರೆ ಈಗ ನಾವು ಲೋಹದ ಮೇಲೆ ಹಬೆಯ ವರ್ತನೆಯನ್ನ ತೋರಿಸುವ ಪ್ರಯೋಗದ ಚಿತ್ರವನ್ನ ಬರಿಬೇಕು. ನೋಡಿ, ಲೋಹದ ಚೂರನ್ನ ತಗೊಂಡಿದ್ದಾರೆ. ಇದನ್ನ ಒಂದು ಪ್ರನಾಳದಲ್ಲಿ ಇಟ್ಕೋಬೇಕು. ನೀರಿನಲ್ಲಿ ಅದ್ದಿದ ಗಾಜಿನ ನೂಲು, ಯಾಕಂದ್ರೆ ಈ ನೀರಿನಿಂದ ನಾವು ಹಬೆಯನ್ನ ಉಂಟು ಮಾಡ್ತಾ ಇದ್ದೀವಿ. ಈಗ ಇಲ್ಲಿ ಲೋಹದ ಆಕ್ಸೈಡ್ ಮತ್ತೆ ಹೈಡ್ರೋಜನ್ ಉಂಟಾಗುತ್ತೆ ಅನ್ನುವಂಥದ್ದು ಗೊತ್ತು. ಈ ಹೈಡ್ರೋಜನ್ ಎಸ್ಕೇಪ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ರಬ್ಬರ್ ಕಾರ್ಕ್ ಅನ್ನ ಸೇರಿಸಿರ್ತಾರೆ. ಬರ್ನರ್ ಸಹಾಯದಿಂದ ನೀರಿನಲ್ಲಿ ಅದ್ದಿದ ಗಾಜಿನ ನೂಲನ್ನು ಹೀಟ್ ಮಾಡ್ತೀವಿ, ಹಬೆ ಉಂಟಾಗುತ್ತೆ. ಈ ಹಬೆ ಇರುವಂತದ್ದು ಲೋಹದ ಚೂರಿನ ಜೊತೆ ವರ್ತಿಸುತ್ತೆ. ಲೋಹದ ಆಕ್ಸೈಡ್ ಇಲ್ಲೇ ಉಳ್ಕೊಳ್ಳುತ್ತೆ. ಹೈಡ್ರೋಜನ್ ಅನಿಲ ನಿರ್ಗಮನಾಳದ ಮೂಲಕ ನೀರಿಗೆ ಹೋಗಿ, ಇಲ್ಲಿ ನೋಡಿ ಬಬಲ್ಸ್ ಉಂಟಾಗ್ತಾ ಇದೆ ಅಲ್ವಾ, ಇದು ಹೈಡ್ರೋಜನ್ ಅನಿಲ ಇರುವಿಕೆಯನ್ನ ತೋರಿಸುತ್ತೆ. ಇದು ಲೋಹದ ಮೇಲೆ ಹಬೆಯ ವರ್ತನೆಯನ್ನ ತೋರಿಸುವ ಪ್ರಯೋಗದ ಉಪಕರಣಗಳ ಜೋಡಣೆಯ ಚಿತ್ರ. ಈ ರೀತಿಯಾಗಿ ಒಂದು ಪ್ರನಾಳವನ್ನ ಅಡ್ಡ ಬಿಡಿಸ್ಕೊಳ್ಳೋದು. ಆಯ್ತಾ? ಇದ್ರಲ್ಲಿ ಈಗ ರಬ್ಬರ್ ಕಾರ್ಕ್ ಅನ್ನ ಸೇರಿಸಬೇಕು. ಲೋಹದ ಚೂರು ಇಟ್ಟಿದ್ದೀರಿ, ನೀರಿನಲ್ಲಿ ಅದ್ದಿದ ಗಾಜಿನ ನೂಲು. ಆ ನೀರನ್ನ ಹಬೆಯನ್ನಾಗಿ ಮಾಡ್ಲಿಕ್ಕೆ ನಾವು ಅದನ್ನ ಹೀಟ್ ಮಾಡ್ಬೇಕು. ಬರ್ನರ್ ಅನ್ನ ಯೂಸ್ ಮಾಡ್ತೀವಿ. ಹಬೆ ಉಂಟ. ಈಗ ಆಧಾರ ಸ್ತಂಭವನ್ನು ಬಿಡಿಸ್ಬೇಕು, ಯಾಕಂದ್ರೆ ಇದು ಗಾಳಿಯಲ್ಲಿ ತೇಲಾಡ್ತಾ ನಿಂತ್ಕೊಳ್ಲಿಕ್ಕೆ ಆಗುದಿಲ್ಲ, ಆಧಾರ ಬೇಕು. ಇಲ್ಲಿಂದ ಹೈಡ್ರೋಜನ್ ಅನಿಲ ಹೋಗ್ಲಿಕ್ಕೆ ಒಂದ್ ದಾರಿ ಬೇಕಲ್ಲ, ನಿರ್ಗಮನಾಳ. ನಿರ್ಗಮನಾಳ ಇದನ್ನ ಲೇಬಲ್ ಮಾಡಿ ಹೇಳಿದ್ದಾರೆ. ನಿರ್ಗಮನಾಳವನ್ನ ಲೇಬಲ್ ಮಾಡಿ. ಈಗ ಇದನ್ನ ಎಲ್ಲಿ ಕನೆಕ್ಷನ್ ಕೊಡ್ಬೇಕಂದ್ರೆ, ಈಗ ನೀರನ್ನ ಇಟ್ಟಿರುವಂತಹ ಟಬ್ ಇದೆ ಅಲ್ಲ, ಇಲ್ಲಿ ಕನೆಕ್ಷನ್ ಅನ್ನ ಕೊಡ್ಬೇಕು. ಇಲ್ಲಿ ಇನ್ನೊಂದು ಪ್ರನಾಳವನ್ನ ಉಲ್ಟಾ ಮಾಡಿ ಇಟ್ಟಿದ್ದಾರೆ, ಇಲ್ಲಿ ಹೈಡ್ರೋಜನ್ ಅನಿಲವನ್ನ ತೋರಿಸ್ಲಿಕ್ಕೆ. ನೋಡಿ, ಹೈಡ್ರೋಜನ್ ಅನಿಲದ ಗುಳ್ಳೆಗಳು ಉಂಟಾಗಿರುವಂತ. ಇಲ್ಲಿ ನೀರಿನಲ್ಲಿ ಅದ್ದಿದ ಗಾಜಿನ ನೂಲು ಮತ್ತೆ ನಿರ್ಗಮನಾಳವನ್ನ ನಾವು ಗುರುತಿಸಬೇಕು. ಥ್ಯಾಂಕ್ ಯು.